I asked you all 5 years in the ಎಷ್ಟು ಜನ ಪೇರೆಂಟ್ಸ್ ಇಲ್ಲಿದ್ದೀರಾ? I could see few hands go up. So Tirga, can you please raise your hands who have been a part of ಪ್ರಥಮ ಹೆಜ್ಜೆ from past 5 years? ಯಾರ್ಯಾರು 5 ವರ್ಷದಿಂದ ಪ್ರಥಮ ಹೆಜ್ಜೆ ಜೊತೆ ಇದ್ದೀರಾ? From the scratch. Can you please raise your hands? ಹಾಗೆ ಸ್ಟೇಜ್ ಮೇಲೆ ಬಂದ್ಬಿಡಿ. ಬನ್ನಿ ಪರವಾಗಿಲ್ಲ. On the stage, a big round of applause for him. ಹಲೋ ಸರ್, ನಿಮ್ಮ ಹೆಸರು? ಮಂಜುನಾಥ್. ಎಷ್ಟು ವರ್ಷದಿಂದ? ಸ್ಟಾರ್ಟಿಂಗ್ ಇದೆ. ಇವಾಗ ಎಷ್ಟೇ ಸ್ಟ್ಯಾಂಡರ್ಡ್ ಮಗು? UKG ಇದ್ದಾನೆ, UKG. ಸೊ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರಥಮ ಹೆಜ್ಜೆ? ಗುಡ್ ಮೇಡಮ್. ಸೊ ಐ ವುಡ್ ಲೈಕ್ ಟು ಶೇರ್ ಮೈ ಥಾಟ್ಸ್. ಹಲೋ, ಎಲ್ರಿಗೂ ನಮಸ್ಕಾರ. ವಾಯ್ಸೇ ಇಲ್ಲ. ಹಲೋ, ಗುಡ್ ಈವ್ನಿಂಗ್. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನನ್ನ ಮಗ ತೇಜಸ್ವಿ ಸೂರ್ಯ ಇಲ್ಲೇ ಓದ್ತಾ ಇರೋದು. ಇವಾಗ ಅವನು UKG. ನಾವು ಸ್ಟಾರ್ಟಿಂಗ್ ಸೇರಿಸಿದಾಗ ನನ್ನ ಮಗನಿಗೆ ಸ್ವಲ್ಪ ಸ್ಲೋ ಲರ್ನರು, ಆಮೇಲೆ ಬೇರೆ ಮಕ್ಕಳು ಕಂಪೇರ್ ಮಾಡಿದಾಗ ಸ್ವಲ್ಪ ನಿಧಾನಕ್ಕೆ ಮಾತಾಡೋದಾಗಲಿ ಎಲ್ಲ ಥರ ಮಾಡ್ದ. ಬಟ್ ಇವಾಗ ಡ್ರಾಸ್ಟಿಕಲಿ ತುಂಬ ಚೇಂಜಸ್ ಆಗಿದೆ. ಅವನು ಇಂಗ್ಲೀಷ್ ಮಾತಾಡೋದಾಗಲಿ, ಹಿಂದಿಲಿ ಮಾತಾಡೋದಾಗಲಿ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಆಮೇಲೆ ಇಲ್ಲಿಂದ ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಎಲ್ಲ ಮಕ್ಕಳಿಗೂ ಒಂದೇ ಥರ ಭಾವನೆಯಿಂದ ತೋರಿಸ್ತಾರೆ. ಅದೊಂದು ನಮ್ಗೆ ತುಂಬ ಖುಷಿ ಆಯಿತು. ಆಮೇಲೆ ಇಲ್ಲಿ ನಮ್ಮ ಸುತ್ತಮುತ್ತ ಕಂಪೇರ್ ಮಾಡಿದಾಗ ಒಳ್ಳೆ ಸಂಸ್ಥೆ ನಮ್ಮಲ್ಲಿ ಇದೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನ ಸೇರಿಸಿ ಮತ್ತು ಬೇರೆ ಪೇರೆಂಟ್ಸ್ಗೂ ಕೂಡ ಸಜೆಸ್ಟ್ ಮಾಡಿ. ಸೊ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನನಗೆ ಇನ್ನೊಂದು ರಿಕ್ವೆಸ್ಟ್ ಮೇಡಮ್ ಕೈಲಿ ಏನಿದೆ ಅಂದರೆ, ನಾವು ಯಾವಾಗಲೇ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ್ಲೂ ಮೇಡಮು ಫಸ್ಟ್ ಸ್ಟ್ಯಾಂಡರ್ಡು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡು ಓಪನ್ ಮಾಡಿ ಅಂತ ನಾವು ಅದರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ವಿ. ಸೊ ಅದು ಭಗವಂತ ಆದಷ್ಟು ಬೇಗ ಅವ್ರಿಗೆ ಒಳ್ಳೇದು ಮಾಡಲಿ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡೆಲ್ಲ ಮುಂದೆ 10ನೇ ತರಗತಿವರೆಗೂ ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊತೀನಿ. ಆಮೇಲೆ ನಮಗೆ ಪ್ರತಿಯೊಂದು ಕೂಡ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಬಂದು ಜಯಶ್ರೀ ಮೇಡಮ್ಗೆ ಮತ್ತು ರಾಜು ಸರ್ಗೆ, ಆಮೇಲೆ ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ, ಪ್ಲಸ್ ಆಮೇಲೆ ಅವರ ಟೀಚರ್ಸ್ಗೆ ಎಸ್ಪೆಷಲಿ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಆಮೇಲೆ ಅವ್ರಿಗೆ ಈಗಿನ ಈ ಜನ್ರೇಷನಲ್ಲಿ ಮಕ್ಕಳಿಗೆ ಸ್ಟಾರ್ಟಿಂಗಿಂದಲೇ ಸಮಾಜದ ಬಗ್ಗೆ ಹೆಂಗಿದೆ ಮಕ್ಕಳು ಲೈಕು ಈಗ ರೀಸೆಂಟಾಗಿ ಅಬ್ಸರ್ವ್ ಮಾಡಿದ್ರೆ ಅವರು ರೈತರ ಬಗ್ಗೆ ಒಂದು ಸಮಾವೇಶ ಅಂತ ಮಾಡೋರು, ರೈತರ ಸಂತೆ ಅಂತೇಳಿ. ಸೊ ಅದು ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆ. ಈಗ ನಾವು ರೂಟು ಏನಿದೆ ನಮ್ಮ ಭಾರತ ಸಂಸ್ಕೃತಿಯ ಪ್ರಕಾರ ಅದರ ಮಕ್ಕಳಿಗೆ ತಿಳಿಸೋದು ಒಂದು ಜವಾಬ್ದಾರಿಯುತದಿಂದ ಮಾಡಿಕೊಟ್ಟಿದ್ದಾರೆ. ಆಮೇಲೆ ರಿಕ್ವೈರ್ಮೆಂಟ್ ಇರೋ ಮಕ್ಕಳಿಗೆ ಪುಸ್ತಕ ಆಗಲಿ ಬಟ್ಟೆ ಆಗಲಿ ಕೊಡುವಂಥದ್ದು. ಸೊ ಅವ್ರಿಗೆ ಈಗಲಿಂದನೇ ಸೊ ಎಜುಕೇಟ್ ಮಾಡೋದು ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಪ್ರಥಮ ಹೆಜ್ಜೆ ಸಂಸ್ಥೆಗೆ. ಒಂದು ಇಷ್ಟು ಹೇಳೋದಕ್ಕೆ ನನಗೆ ಅನುಮತಿ ಮಾಡಿಕೊಟ್ಟಂತಹ ಸಂಸ್ಥೆಗೆ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಮೇಡಮ್ ಫಾರ್ ಯು ಆಲ್ಸೋ. Thank you so much, sir. It was very delightful to hear it from you. Madam, your name? ರೇಣುಕಾ. ಮಗು ಯಾವ ಸ್ಟ್ಯಾಂಡರ್ಡ್? ಪ್ರೀ ನರ್ಸರಿ. ಹಂಗಿದ್ರೆ ನೀವು ಹೇಳೋದು ತುಂಬ ಇರುತ್ತೆ. ನಮಸ್ತೆ. ನನ್ನ ಮಗಳಿಗೆ ನಾನು ತುಂಬ ಕಡೆ ಸ್ಕೂಲ್ಗಳನ್ನ ಹುಡುಕಿದ್ದೆ. ಆ್ಯಂಡ್ ಈ ಸ್ಕೂಲಿಗೆ ಬಂದಾದಮೇಲೆ ನನ್ನ ಆಪ್ಷನ್ ನಾನು ಚೇಂಜ್ ಮಾಡಲಿಲ್ಲ. ಈ ಸ್ಕೂಲೇ ಫಿಕ್ಸ್ ಆಯಿತು. ಆ್ಯಂಡ್ ಫಸ್ಟ್ ಏನಂದರೆ ಸ್ಟಡೀಸ್ ನೋಡ್ತೀವಿ ಮಕ್ಕಳಿಗೆ. ನನ್ನ ಮಗಳು ಹೇಗೆ ಅಂತ ಅಂದರೆ ಸ್ವಲ್ಪ ತುಂಬ ಮೂಡಿಯಾಗಿರ್ತಿದ್ಲು. ಯಾಕಂದರೆ ಒಬ್ಬಳೇ ಮಗಳು, ಆಚೆ ಕಡೆ ಬಿಡ್ತಿರ್ಲಿಲ್ಲ, ಆ ಥರ ಆ್ಯಕ್ಟಿವಿಟೀಸ್ ಕಡಿಮೆ ಅವಳದು. ಅದಕ್ಕೋಸ್ಕರ ನಾನು ಮ್ಯಾಮ್ ಇವಳು ತುಂಬ ಒಂಥರ ಸೆಪ್ಪೆ ಆಗಿರ್ತಾಳೆ ಅಂತಂದರೆ ನಾವು ಆ್ಯಕ್ಟಿವ್ ಮಾಡ್ತೀವಿ ಬಿಡಿ ಮ್ಯಾಮ್ ಅವಳನ್ನ ಅಂತ ಅಂದಿದ್ರು ಮ್ಯಾಮು. ಆ್ಯಂಡ್ ಸ್ಟಡೀಸಲ್ಲೂ ಕೂಡ ಪ್ರೀ ನರ್ಸರಿಗೆ ಅವಳು 1 1 ಟೇಬಲ್ ಹೇಳ್ತಾಳೆ. ಆ್ಯಂಡ್ ಅದೇನು ತುಂಬ ದೊಡ್ಡದು ಅಂತ ಅನ್ಸಲ್ವೇನೋ, ಬಟ್ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಪ್ರೀ ನರ್ಸರಿಗೆ ಅವಳು 1 1 1 ಅಂತ ಕಲಿತಾಳೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಅದೆಲ್ಲ ಕ್ರೆಡಿಟ್ ಗೋಸ್ ಟು ಜಯಶ್ರೀ ಮ್ಯಾಮ್. ಆ್ಯಂಡ್ ಡಿಸಿಪ್ಲಿನ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಮಕ್ಕಳುಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ. ಮಕ್ಕಳು ಹೋಮ್ವರ್ಕ್ ಮಾಡಿಸ್ಬೇಕು ಅಂದರೆ ತಾಯಂದಿರು ಒಂದು ಕಡ್ಡಿ ಹಿಡ್ಕೊಂಡು ಕೂತಿರ್ತಾರೆ ಆ್ಯಂಡ್ ಹೊಡೆಯೋದು ಎಲ್ಲ ಏನೇನೋ ಎಲ್ಲ ನೀವು ಕಾಮಿಡಿ ಆಗಿರ್ಬೋದು, ಸೀರಿಯಸ್ ಆಗಿರ್ಬೋದು ನೋಡಿರ್ತೀರ. ಆದರೆ ನನ್ನ ಮಗಳು ಹೇಗೆ ಅಂತ ಅಂದರೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಮಮ್ಮಿ ಹೋಮ್ವರ್ಕ್ ಮಾಡೋಣ ಆಮೇಲಿಂದ ಊಟ ಮಾಡ್ತೀನಿ ಅಂತ ಅಂತಾಳೆ. ಅಷ್ಟು ಡಿಸಿಪ್ಲಿನ್ ಆಗಿದ್ದಾಳೆ. ಅದಕ್ಕೂ ಕೂಡ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆ್ಯಕ್ಟಿವಿಟೀಸ್ ತೊಗೊಂಡ್ರೆ ಏನಂತಂದರೆ ಪೇರೆಂಟ್ಸ್ದಾಗಿರ್ಬೋದು. ಆ್ಯಂಡ್ ರೀಸೆಂಟಾಗಿ ಕೃಷಿ ಮೇಳ ಅಂತ ಮಾಡಿಸಿದ್ರು, ಅಂದರೆ ರೈತರ ಸಂತೆ ಅಂತ ಮಾಡಿಸಿದ್ರು. ತುಂಬಾ
ಖುಷಿ ಆಯಿತು. ಈ ಸ್ಕೂಲ್ಗಳಲ್ಲಿ ಈ ರೈತರ ಬಗ್ಗೆ ಆಗಿರ್ಬೋದು, ಹಳ್ಳಿ ಸೊಗಡಿನ ಬಗ್ಗೆ ಆಗಿರ್ಬೋದು ತಿಳಿಸ್ಕೊಡ್ತಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮ್ಯಾಮ್ ಆಗಿರ್ಬೋದು ಆ್ಯಂಡ್ ಇನ್ನು ಬೇರೆ ಸ್ಟಾಫ್ಸ್ ಆಗಿರ್ಬೋದು ತುಂಬ ಹಂಬಲ್ ಆಗಿದ್ದಾರೆ. ಆ್ಯಂಡ್ ನಮಗೆ ಎಲ್ಲ ನಾವು ಒಂದು ಫ್ಯಾಮಿಲಿ ಥರ ಫೀಲ್ ಆಗುತ್ತೆ. ಆ್ಯಂಡ್ ನಂಗೆ ತುಂಬ ನಾನು ಇನ್ನು ಫಸ್ಟ್ UKG ಆದಮೇಲೆ ಇನ್ನೂ ಹೈಯರ್ ಕ್ಲಾಸಸ್ ಇದ್ರೂ ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಇಷ್ಟ ಆಗಿದೆ ಮ್ಯಾಮ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಜೈ ಶ್ರೀ ಮ್ಯಾಮ್.